ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರದ ಎಫೆಕ್ಟ್ನಿಂದಾಗಿ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಪ್ರಸಿದ್ಧ ನರಸಿಂಹವಾಡಿಯ ದತ್ತ ಮಂದಿರಕ್ಕೆ ಜಲದಿಗ್ಬಂಧನ ಉಂಟಾಗಿದೆ. ಕೊಲ್ಹಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ನರಸಿಂಹವಾಡಿಯಲ್ಲಿ ಸಂಗಮವಾಗುವಂತಹ ಪಂಚಗಂಗಾ ಕೃಷ್ಣಾ ನದಿಯ ಉಪನದಿ ಪಂಚಗಂಗಾ ಕೃಷ್ಣೆಗೆ ಸಂಗಮವಾದಂತಹ ಸ್ಥಳ ಇದು. ಕರ್ನಾಟಕ, ಮಹಾರಾಷ್ಟ್ರ ಸೇರಿ ಹಲವು ಕಡೆಗಳಿಂದ ದೇಗುಲಕ್ಕೆ ಭಕ್ತರು ಆಗಮಿಸುತ್ತಾರೆ. ನೀರಿನ ಮಧ್ಯೆಯೇ ಪೂಜಾ ಕೈಂಕರ್ಯದಲ್ಲಿ ಭಕ್ತಗಣ ತೊಡಗಿದೆ. ದತ್ತ ಮಂದಿರದ ದಕ್ಷಿಣ ದ್ವಾರದ ಬಳಿ ಭಕ್ತರಿಂದ ಪುಣ್ಯ ಸ್ನಾನವನ್ನು ಮಾಡಲಾಗ್ತಾ ಇದೆ. ಅಪಾಯದ ಸ್ಥಳಕ್ಕೆ ಹೋಗದಂತೆ ದೇವಸ್ಥಾನದ ಸುತ್ತ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರದಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಅಪಾಯದ ಸ್ಥಳಕ್ಕೆ ಹೋಗದಂತೆ ಒಂದು ಕಡೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ನೀರಿನ ಮಧ್ಯೆಯೇ ಪೂಜಾ ಕೈಂಕರ್ಯದಲ್ಲಿ ಭಕ್ತಗಣ ಭಾಗಿಯಾಗಿದ್ದಾರೆ. ನೋಡಿ, ದತ್ತ ಮಂದಿರದ ದಕ್ಷಿಣ ದ್ವಾರದ ಬಳಿ ಯಾವ ರೀತಿಯಾಗಿ ನೀರು ಆವರಿಸಿಕೊಂಡಿದೆ. ಅರ್ಧಕ್ಕರ್ಧ ದೇವಸ್ಥಾನವೇ ಮುಳುಗಡೆಯಾಗಿದೆ. ಈ ದೇವಸ್ಥಾನ ಮುಳುಗಡೆಯಾಗಿದ್ದರೂ ಕೂಡ ಭಕ್ತರು ತಮ್ಮ ಭಕ್ತಿ ಪರಾಕಾಷ್ಠೆಯನ್ನ ಮೆರಿತಾ ಇದ್ದಾರೆ. गेली 4 वर्ष मी प्रयत्न करत होतो, पण यावर्षी आता हा योग आलेला आहे. हीच महाराजांचीच कृपा आहे. मी सलगर येऊन श्री सिद्धकोट गुंडेवाडी इथं आज दक्षिण सोहळा कार्यक्रमासाठी थोड्या वेळात दक्षिण सोहळा संपन्न होईल असं वाटतंय. त्याचा आम्ही आस्वाद घेण्यासाठी आम्ही सलगर तालुका मिरजून आलेलो आहे. अवधूत चिंतन श्री उदयदास आशीष गेली 4 वर्ष मी प्रयत्न करत होतो, पण यावर्षी आता हा योग आलेला आहे. हीच महाराजांचीच कृपा आहे. मी सलगर येऊन श्री सिद्धकोट गुंडेवाडी इथं आज दक्षिण सोहळा कार्यक्रमासाठी थोड्या वेळात दक्षिण सोहळा संपन्न होईल असं वाटतंय. त्याचा आम्ही आस्वाद घेण्यासाठी आम्ही सलगर तालुका मिरजून आलेलो आहे. अवधूत चिंतन श्री उदयदास आशीष गेली 4 वर्ष मी प्रयत्न करत होतो, पण यावर्षी